ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 5ನೇ ತರಗತಿ ಗಣಿತದಲ್ಲಿ ನಾನು FA 4ರ ಪರೀಕ್ಷೆನ ಪ್ರಶ್ನೆ ಪತ್ರಿಕೆ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ನಾನು ನಿಮಗೆ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು ಮತ್ತು EVS ಅನ್ನು ಹಾಕಿದ್ದೆ. ಸೊ ಭಾಳ ಒಂದು ರಿಕ್ವೆಸ್ಟ್ ಇತ್ತು. ಸೊ ಇಲ್ಲ ಸರ್, ಮ್ಯಾಥ್ಸ್ ಮಾಡಬೇಕು, ಕ್ವಶನ್ ಪೇಪರ್ ಕೊಡಿ ಅಂತ. ಸೊ ಏನಾಗುತ್ತೆ, ಡಯಾಗ್ರಾಮ್ಗಳು ಮತ್ತು ಕೆಲವೊಂದಿಷ್ಟು ಸೈನು ಸಿಂಬಲ್ಗಳನ್ನು ಆ್ಯಡ್ ಮಾಡೋದ್ರೆ ಕಷ್ಟ ಆಗುತ್ತೆ. ಸೊ ಅದಕ್ಕಾಗಿ ನಾವು ಮ್ಯಾಥ್ಸ್ಗಳನ್ನು ಹೆಚ್ಚು ಪ್ರಿಯಾರಿಟಿ ಕೊಟ್ಟು ಮಾಡೋದಿಲ್ಲ. ಬಟ್ ಆದರೂ ಕೂಡ ಈ ಒಂದು ಕ್ವಶನ್ ಪೇಪರಲ್ಲಿತ್ತು. ಸೊ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಎಸ್, ಸೊ ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತಿರಲಿ ಫ್ರೆಂಡ್ಸ್, ನಮ್ಮ ಕಡೆ LB ಆಗಿರ್ಬೋದು, FA ಆಗಿರ್ಬೋದು, SA ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ಅನ್ನೋರು ಜಸ್ಟ್ ತಾವುಗಳು ಒಂದು ನಂಬರನ್ನು ಶೇರ್ ಮಾಡ್ತೀನಿ. ಆ ನಂಬರಲ್ಲಿ ತಾವುಗಳು ಏನು ಮಾಡ್ಬೋದು ಅಂತಂದರೆ LBಗಳನ್ನು, FAಗಳನ್ನು ಮತ್ತು SA2 ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳು ಕೂಡ ಸಿಗ್ತವೆ. 9964050759 ಜಸ್ಟ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಸೊ ನೀವು ಅವುಗಳನ್ನು ಪಡೆದುಕೊಳ್ಳಬಹುದು. ಈ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಹೇಗಿದೆ ಅಂತ ನೋಡೋಣ. ಸೊ ಇದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಎಸ್, ಫಸ್ಟ್ ಜ್ಞಾನಕ್ಕಾಗಿ 4 ಅಂಕ, ತಿಳುವಳಿಕೆಗೆ 5, ಅನ್ವಯಕ್ಕೆ 2, ಕೌಶಲ್ಯಕ್ಕೆ 4, ಒಟ್ಟಾರೆ 15 ಅಂಕ. ಇನ್ನು ಪ್ರಶ್ನವಾರು ಅಂಕ ಹಂಚಿಕೆಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 7 ಅಂಕ, ಕಿರು ಉತ್ತರ 8 ಅಂಕ, ದೀರ್ಘ ಉತ್ತರ ಇಲ್ಲ. ಸೊ ಒಟ್ಟಾರೆ 15 ಅಂಕ. ಇನ್ನು ಮುಂದೆ ಇರತಕ್ಕಂಥದ್ದು ಏನಿದೆ ಅಂತಂದರೆ ಕಠಿಣತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆಗಳನ್ನು ಮಾಡಿದ್ದಾರೆ. ಸೊ ಅದರಲ್ಲಿ ಸರಳ 7 ಇದ್ದಾವೆ, ಸಾಧಾರಣ 6 ಇದ್ದಾವೆ, ಕಠಿಣ 2 ಇದ್ದಾವೆ, ಒಟ್ಟಾರೆ 15 ಅಂಕ. ಪಾಠಗಳನ್ನು ನೋಡೋದಾದರೆ ತೂಕ ಮತ್ತು ಗಾತ್ರದಲ್ಲಿ 1 ಅಂಕದ 2 ಪ್ರಶ್ನೆ ಇದ್ದಾವೆ, 2 ಅಂಕದ 1 ಇದ್ದಾವೆ. ಸೊ ಟೋಟಲಿ 3 ಪ್ರಶ್ನೆ 4 ಅಂಕ ಇದೆ. ಇನ್ನು ಕಾಲ ಅಂತಕ್ಕಂಥ ಘಟಕದಿಂದ 1 ಅಂಕದ 2, 2 ಅಂಕದ 1, 3 ಪ್ರಶ್ನೆ 4 ಅಂಕ. ಸಮಮಿತಿ ಆಕೃತಿಗಳಲ್ಲಿ 1 ಅಂಕದ 2, 2 ಅಂಕದ 1, 3 ಪ್ರಶ್ನೆ 4 ಅಂಕ. 3 ಆಯಾಮದ ಆಕೃತಿಗಳಲ್ಲಿ 1 ಅಂಕದ 1, 2 ಅಂಕದ 1, 2 ಪ್ರಶ್ನೆ 3 ಅಂಕ. ಸೊ ಒಟ್ಟು ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 7 ಇದ್ದಾವೆ, ಕಿರು ಉತ್ತರ 4 ಇದ್ದಾವೆ, ಒಟ್ಟು ಪ್ರಶ್ನೆಗಳು 11, ಒಟ್ಟು ಅಂಕಗಳು 15 ಇದ್ದಾವೆ. ಇನ್ನು ಇದು ಪ್ರಶ್ನೆ ಪತ್ರಿಕೆ ಇತ್ತು. ಡೈರೆಕ್ಟಾಗಿ ಕೀ ಆನ್ಸರ್ ಪುಟಕ್ಕೇ ಕರ್ಕೊಂಡು ಬರ್ತೀನಿ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ಮಾಡೆಲ್ ಇತ್ತು. ಚೆನ್ನಾಗಿರ್ತಕ್ಕಂಥ ಪ್ರಶ್ನೆಗಳನ್ನೇ ಕೊಟ್ಟಿದ್ದಾರೆ. 4ನೇ ರೂಪನಾತ್ಮಕ ಮೌಲ್ಯಮಾಪನ FA 4 ಜನವರಿ 2026 LB ಆಧರಿಸಿ ರಚಿಸಿದ ಪ್ರಶ್ನೆ ಪತ್ರಿಕೆಯ ಉತ್ತರಗಳು. ತರಗತಿ 5, ವಿಷಯ ಗಣಿತ, ಅಂಕ 15, ಅವಧಿ 40ರಿಂದ 45 ನಿಮಿಷದಲ್ಲಿ ಬರೀಬೋದು. ಬಿಟ್ಟ ಸ್ಥಳಗಳನ್ನು ತುಂಬಬೇಕು. ಒಟ್ಟು 4 ಪ್ರಶ್ನೆಗಳನ್ನು ಕೊಟ್ಟಿದ್ದು ಬಿಟ್ಟ ಸ್ಥಳಗಳಲ್ಲಿ. ಸೊ ಫಸ್ಟ್ ಇತ್ತು 1 ಕಿಲೋಗ್ರಾಮ್ಗೆ ಡ್ಯಾಶ್ ಗ್ರಾಮ್ಗಳು ಅಂತ ಕೇಳಿದ್ದಾರೆ. ಸೊ 1 ಕಿಲೋಗೆ ಎಷ್ಟು ಗ್ರಾಮ್ಗಳು ಅಂತಕ್ಕದ್ದನ್ನು ಪ್ರಶ್ನೆ ಇತ್ತು ಫ್ರೆಂಡ್ಸ್. ಸೊ ನಿಮಗೆ ಗೊತ್ತಿದೆ 1 ಕಿಲೋಗ್ರಾಮ್ಗೆ 1000 ಗ್ರಾಮ್ಗಳು ಅನ್ನೋದು ಉತ್ತರದಲ್ಲಿ ಬರಬೇಕಿತ್ತು. ಎರಡನೇದು 1 ಗಂಟೆಗೆ ಡ್ಯಾಶ್ ನಿಮಿಷಗಳು ಅಂತ ಕೇಳಿದ್ದಾರೆ. ಸೊ ಒಟ್ಟಾರೆ 1 ಗಂಟೆಗೆ ಇರತಕ್ಕಂಥ ನಿಮಿಷಗಳು 60 ಅಂತಕ್ಕಂಥದ್ದು ಇತ್ತು. ಸೊ 3ನೇ ಚಿತ್ರ ಕೊಟ್ಟಿದ್ದಾರೆ. ಈ ಚಿತ್ರವನ್ನು ಕನ್ನಡಿಯ ಮುಂದೆ ಹಿಡಿದಾಗ ಉಂಟಾಗೋ ಪ್ರತಿಬಿಂಬದ ಚಿತ್ರವನ್ನು ಬರಿಬೇಕು. ಸೊ ಪ್ರತಿಬಿಂಬದ ಚಿತ್ರದಲ್ಲಿ ಏನಾಗುತ್ತಪ್ಪ ಅಂದರೆ ನಿಮಗೆ ಗೊತ್ತದ, ಅದಲು ಬದಲಾಗಿ ಕಾಣ್ತದ. ಸೊ ಈ ಥರನಾಗಿರ್ತಕ್ಕಂಥ ಚಿತ್ರವನ್ನು ಕನ್ನಡಿ ಮುಂದೆ ನಿಂತಾಗ ಅದು ಅದಲು ಬದಲಾಗಿ ಕಾಣ್ತದೆ. 4ನೇ ಪ್ರಶ್ನೆ, ಚೌಕಘನಕ್ಕೆ ಇರುವ ಮೇಲ್ಮೈನ ಸಂಖ್ಯೆ ಎಷ್ಟು ಅಂತ ಕೇಳಿದರು. ಸೊ ಚೌಕಘನದಲ್ಲಿರ್ತಕ್ಕಂಥ ಒಟ್ಟು ಮೇಲ್ಮೈಗಳು ಎಷ್ಟಪ್ಪ ಅಂದರೆ 6 ಅಂತಕ್ಕದ್ದನ್ನು ನೀವು ಬರೀಬೇಕು. ಇನ್ನು 2 ಅಂಕದ ಪ್ರಶ್ನೆಗೆ 1 ಅಂಕದ ಪ್ರಶ್ನೆ ಇತ್ತು. 3 ಕಿಲೋಗ್ರಾಮ್ ತೂಕ ಎಷ್ಟು ಗ್ರಾಮ್ಗಳಿಗೆ ಸಮ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ನಾವು 3 ಕಿಲೋಗ್ರಾಮನ್ನು ಕಂಡುಹಿಡಬೇಕು. 1 ಕಿಲೋಗ್ರಾಮ್ ಅಂದರೆ ನಮಗೆ ಗೊತ್ತಿದೆ ಎಷ್ಟು, 1000 ಗ್ರಾಮ್ ಅಂತ ಇದೆ. ಹಾಗಾದರೆ ಅದನ್ನು 3 ಕಿಲೋಗ್ರಾಮ್ಗೆ ಕ್ಯಾಲ್ಕುಲೇಷನ್ ಮಾಡೋಣ. 3 ಗುಣಿಸು 1000 ಮಾಡಬೇಕು. ಆವಾಗ 3 ಗುಣಿಸು 1000 ಮಾಡಿದಾಗ 3000 ಬರ್ತದೆ. ಅದೇ 3000 ಗ್ರಾಮ್ ಏನಾಗಿರ್ತದೆ, 3 kgಗೆ ಸಮ ಆಗಿರ್ತದೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು, ತೋರಿಸಿದರೆ 1 ಅಂಕ ನಿಮಗೆ ಕೊಡ್ತಾರೆ. ಮುಂದಿನ ಪ್ರಶ್ನೆ 6, ಅಧಿಕ ವರ್ಷ ಎಂದರೇನು ಅಂತ ಇತ್ತು. ಎಸ್, ಫೆಬ್ರವರಿ ತಿಂಗಳಿನಲ್ಲಿ 29 ದಿನಗಳು ಬರೋ ವರ್ಷವನ್ನೇ ಅಧಿಕ ವರ್ಷ ಅಂತಲೇ ಕರೆಯೋದು. ಅಂದರೆ ಈ ಅಧಿಕ ವರ್ಷ ಏನಾಗ್ತದಪ್ಪ ಅಂದ್ರೆ ಪ್ರತಿ 4 ವರ್ಷಗಳಿಗೆ ಒಮ್ಮೆ ಬರುತ್ತೆ ಅಂತ ಇತ್ತು. ಇನ್ನು ಕೆಳಗಿನವುಗಳಲ್ಲಿ ಸಮಮಿತಿ ಆಕೃತಿಗಳನ್ನು ಗುರುತಿಸಬೇಕಾಗಿತ್ತು. ಇದು 2ನೇ ಆಕೃತಿ ಮತ್ತು 3ನೇ ಆಕೃತಿ. ಓಕೆನಾ. ಸೊ 2 ಏನಿದೆಪ್ಪ ಅಂದ್ರೆ ಸಮಮಿತಿ ಆಕೃತಿಗಳನ್ನಾದವ. ಸೊ ಅದನ್ನು ನೀವೇನು ಮಾಡಬೇಕಾಗಿತ್ತು, ಡ್ರಾ ಮಾಡಿ ಅದರಲ್ಲಿ ನೀಟಾಗಿ ಮಧ್ಯದಲ್ಲಿ ಒಂದು ಗೆರೆಯನ್ನು ಎಳೆದ್ರೆ ಅದೇನಾಗ್ತದಪ್ಪ ಅಂದರೆ ಸಮಮಿತಿ ಆಕೃತಿ ಆಗ್ತದೆ ಅನ್ನೋದನ್ನು ಇತ್ತು. ಸೊ ಈ ಥರ ಚಿತ್ರವನ್ನು ಬಿಡಿಸಬೇಕು, ಮಧ್ಯದಲ್ಲಿ ಗೆರೆಯನ್ನು ಹಾಕಬೇಕು.
ಅವಾಗ ಇದೇನಾಗ್ತದೆ ಸಮಮಿತಿ ಆಕೃತಿ ಅನ್ನೋದನ್ನು ನಮ್ಗೆ ಸೂಚಿಸ್ತದೆ. ಎಸ್, ಇನ್ನು 2 ಮಾರ್ಕರ್ ಕ್ವಶನ್ಸ್ಗೆ ಬರ್ತೀನಿ. ಸೊ ಫಸ್ಟ್ ಕೂಡಿಸ್ರಿ ಅಂತ ಕೇಳಿದರು. ಹೇಗೆ? 3 ಲೀಟರ್, 250 ಮಿಲಿ ಲೀಟರ್, 750 ಮಿಲಿ ಲೀಟರ್, 6 ಲೀಟರ್ ಮತ್ತು 750 ಮಿಲಿ ಲೀಟರ್. ಸೊ ಫಸ್ಟ್ ಈಸಿ ಏನಪ್ಪ ಅಂತಂದರೆ ಎಲ್ಲ ಮಿಲಿ ಲೀಟರ್ನ ಒಂದು ಕಡೆ ಕೂಡಿಸ್ಕೊಡ್ರಿ. 250 ಆಗಿರ್ಬೋದು, ಓಕೆನಾ, 750 ಆಗಿರ್ಬೋದು, 500 ಆಗಿರ್ಬೋದು. ಸೊ ಇವೆಲ್ಲ ಕೂಡಿಸ್ಕೊಡ್ರಿ. ಸೊ ಕೂಡಿಸಿದ ನಂತರ ಎಷ್ಟಾಯಿತು? 1500 ಆಯಿತು. ಓಕೆ, ಲೀಟ್ರ್ಗಳನ್ನು ಕೂಡಿಸ್ಕೊಡ್ರಿ. 3 ಇದೆ, ಆಮೇಲೆ 6 ಇದೆ. ಎಷ್ಟಾಯಿತು? 3, 6, 9. ಇದು 1500 ಅಂತಂದರೆ ಸೊ ಮೇಲೆ ಒಂದಿದೆ, ಒಂದು ಈ ಕಡೆ ತಗೊಳ್ಳೋಣ, 10 ಆಯಿತು. ಸೊ ಎಷ್ಟು ಉಳಿತು? 5 ಆಯಿತು. ಇಟ್ ಮೀನ್ಸ್ 10 ಲೀಟರ್ 5 ಮಿಲಿ ಅಂತಕ್ಕಂಥದ್ದು 500 ಮಿಲಿ ಅಂತಕ್ಕಂಥದ್ದನ್ನು ನೀವೇನು ಮಾಡ್ತೀರಿ? ಉತ್ತರಗಳಲ್ಲಿ ಬರೆದ್ರೆ 2 ಮಾರ್ಕರ್ಗಳನ್ನು ಕೊಡ್ತಾರೆ. ಈಸಿಯಾಗಿ ಬಿಡಿಸ್ಬೋದು. 7 ವರ್ಷ 5 ತಿಂಗಳಿನಿಂದ 4 ವರ್ಷ 11 ತಿಂಗಳನ್ನು ಕಳೀರಿ ಅಂತ ಕೇಳಿದರು. ಸೊ 7 ವರ್ಷ 5 ತಿಂಗಳಲ್ಲಿ 4 ವರ್ಷ 11 ತಿಂಗಳನ್ನು ಕಳಿಬೇಕು. ಸೊ ಕಳೆದ ನಂತರ ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ 2 ವರ್ಷ 6 ತಿಂಗಳು ಅಂತಕ್ಕದ್ದನ್ನು ಏನಾಗಬೇಕಿತ್ತು? ಉಳಿಸ್ಬೇಕಿತ್ತು. ಇನ್ನು ಪ್ರಶ್ನೆ 10, ಅರ್ಧ ಸುತ್ತು ತಿರುಗಿದ ನಂತರ ಮೊದಲಿನಂತೆ ಕಾಣುವ ಆಕೃತಿಗಳ ಚಿತ್ರಗಳನ್ನು ಬಿಡಿಸಿ ಅಂತ ಕೇಳಿದರು. ಒಂದು 3 ಆಕೃತಿಗಳು ಕಾಣ್ತಾವಿಲ್ಲಿ. ಸೊ ಈ 3 ಆಕೃತಿಗಳು ಹೇಗಿದಾವಪ್ಪ ಅಂದ್ರೆ ಅರ್ಧ ಸುತ್ತನ್ನು ತಿರುಗಿದ ನಂತರ ಸೊ ಅವೇನಾಗ್ತಾವು? ಮೊದಲಿನ ಹಾಗೆ ಕಾಣ್ತಾವೆ ಅನ್ನೋದನ್ನು ನೀವು ಬಿಡಿಸ್ಬೇಕಿತ್ತು. ಒಂದು ಆಯತ ಬರ್ತದೆ, ಏನು ಬರ್ತದೆ, ಮತ್ತು ನಕ್ಷತ್ರದ ಚಿತ್ರ ಬರ್ತದೆ. ಅದನ್ನು ನೀಟಾಗಿ ಬಿಡಿಸ್ರಿ. ಇನ್ನು ಆಯತಘನ ಮತ್ತು ಚೌಕಘನದ ಚಿತ್ರಗಳನ್ನು ಬಿಡಿಸಿ ಅಂತ ಕೇಳಿದ್ದಾರೆ. ಸೊ ಇದು ಫಸ್ಟ್ ಇರ್ತಕ್ಕಂಥದ್ದು ಚೌಕಘನ, ಇದಿರೋದು ಆಯತಘನ. ಸೊ ಇಷ್ಟು ನಾವೇನು ಮಾಡಿದ್ದೀವಿ ಅಂತಂದರೆ LBA ದಲ್ಲಿರ್ತಕ್ಕಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ಕೊಟ್ಟಿದ್ದೀವಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದನವರು FA ಆಗಿರ್ಬೋದು ಮತ್ತು SC ಆಗಿರ್ಬೋದು. ಸೊ ದಯಮಾಡಿ ನಮ್ಮ ನಂಬರ್ ಇದೆ S9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ನೀವು ಈ PDF-ಗಳನ್ನ ತೆಗೆದುಕೊಳ್ಬೋದು. ಸೊ ಇದು ಕೇವಲ ಒಂದು ಮಾಡೆಲ್ ಆಗಿ ತೆಗೆದುಕೊಂಡು ಇದಕ್ಕಿಂತ ಚೆನ್ನಾಗಿ ನೀವುಗಳ ಸಹಿತ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸ್ಬೋದು ಅಂತ ಹೇಳ್ತಾ, ಸೊ ವರ್ಕಿಂಗ್ PDFs. ಸೊ ನಾನೇನು ಇದು ವಿಡಿಯೋ ಯೂಸ್ ಮಾಡಲಿಕ್ಕೆ ಏನು PDF-ಅನ್ನು ವರ್ಕ್ ಮಾಡಿದ್ದೀನಿ, ಈ ಥರದ್ದು ಮಾತ್ರ ನಿಮಗೆ ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಶೇರ್ ಮಾಡ್ತಾರೆ. ಓಕೆ, ಅದನ್ನು ಕೂಡ ತಾವುಗಳು ಬರೆದುಕೊಂಡು ಅದನ್ನು ಕೂಡ ಪ್ರಾಕ್ಟೀಸ್ಗಾಗಿ ತೊಗೋಬೋದು ಅಂತ ಹೇಳ್ತಾ, ಬೇರೆ ಎಲ್ಲ ವಿಷಯ ಅದು ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಪರಿಸರ, ಈ ವಿಷಯದ ವಿಡಿಯೋಗಳನ್ನು ಸಹಿತ ಅಪ್ಲೋಡ್ ಮಾಡಿದ್ದೀವಿ. ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ, ಹೆಚ್ಚಿನ ವಿಡಿಯೋಗಳು ಆಲ್ಮೋಸ್ಟ್ ನಿಮ್ಮ SA2ಗೂ ಕೂಡ ನಮ್ಮಲ್ಲಿ ವಿಡಿಯೋಗಳು ಬರ್ತಾ ಇದ್ದಾವೆ. ಆ SA2 ವಿಡಿಯೋಗಳನ್ನು ಸಹಿತ ಬೆನಿಫಿಟನ್ನು ತೆಗೆದುಕೊಂಡು ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಸೊ ಫಸ್ಟ್ ಆಫ್ ಆಲ್ ಲೈಕ್ ಮಾಡಿ. ಸೊ ಇನ್ನೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋದಿರಿ. ಯಾಕಂದರೆ ಹೆಚ್ಚು ವಿಡಿಯೋಗಳು ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಹೊಸದಾಗಿಯೇ ಸಿಗ್ತವೆ. ಆಮೇಲೆ ಕಮೆಂಟ್ ಪಕ್ಕ ಹೈಪ್ ಇದೆ. ಸೊ ಹೈಪನ್ನು ಮಾಡೋದನ್ನು ಮಾತ್ರ ಮರೆಯೋದಿರಿ. ಸೊ ನೀವು ಕಮೆಂಟ್ ಪಕ್ಕ ಹೈಪ್ ಮಾಡಿದರೆ ನಮಗೆ ಇನ್ನಷ್ಟು ಮೋಟಿವೇಶನ್ ಅನ್ನು ಸಿಗ್ತದೆ. ಮತ್ತು ಇನ್ನೂ ನಾವು ಚೆನ್ನಾಗಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನವನ್ನು ಪಡ್ತೀವಿ ಅಂತ ಹೇಳ್ತಾ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹ್ಯಾವ್ ಅ ನೈಸ್ ಡೇ. ಬಾಯ್.